ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಕೂರಿ. ಅಲ್ಲ ಮೇಡಮ್, ನಿನ್ನೆ ನಿಮ್ ಮಗ ಬೇರೆಯವ್ರ ಲಂಚ್ ಬಾಕ್ಸ್ ನ ಕದ್ದು ತಿಂತಾ ಇದ್ದ. ಹೋಗ್ ಕೇಳಿದಕ್ಕೆ ಡೋಂಟ್ ಬಿಹೇವ್ ಲೈಕ್ ಅ ಬೇಬಿ ಅಂತ ನನಗೆ ಹೇಳ್ಬಿಟ್ಟ. ಏನಿದು ಮೇಡಮ್? ಏನು ರೋಹನ್ ಮನೇಲಿ ತುಂಬಾ ಒಳ್ಳೆ ಹುಡುಗ ಮೇಡಮ್, ಅವ್ನ್ ಆತರ ಎಲ್ಲ ಬಿಹೇವ್ ಮಾಡಲ್ಲ. ಅಲ್ಲ ಮೇಡಮ್, ನಾನೇ ಹೋಗಿ ಕೇಳಿದ್ದಕ್ಕೆ ರಿಲ್ಯಾಕ್ಸ್ ಮೇಡಮ್, ಇದು ಜಸ್ಟ್ ಪ್ರ್ಯಾಂಕ್ ಅಂತ ಹೇಳ್ದ. ಅಲ್ಲ, ಅವನಿಗೆ ಒಂದ್ ಸ್ವಲ್ಪನೂ ನಾನು ತಪ್ಪು ಮಾಡಿದೀನಿ ಅನ್ನೋ ಗಿಲ್ಟ್ ಫೀಲೇ ಇಲ್ಲ. ಅಯ್ಯೋ ಸಾರಿ ಮೇಡಮ್, ಅವ್ನು ಯೂಟ್ಯೂಬ್ ಅಲ್ಲಿ ಪ್ರ್ಯಾಂಕ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾನೆ, ಅದನ್ನೇ ಇಮಿಟೇಟ್ ಮಾಡಿದಾನೆ ಅನ್ಸುತ್ತೆ. ನೋಡಿ ಮಿಸ್ಸಸ್ ರಕ್ಷಿತಾ, ಅವ್ರು ಇಲ್ಲೇ ತಪ್ಪು ಮಾಡ್ತಾ ಇರೋದು. ಅವನಿಗೆ ಎಂಪತಿ ಅಂದ್ರೆ ಭಾವನೆನ ಅರ್ಥ ಮಾಡ್ಕೊಳ್ಳುವಂತ ಗುಣನೇ ಕಳ್ಕೊಂಡಿದ್ದಾನೆ. ಅವನಿಗೆ ಫೀಲಿಂಗ್ಸ್ ಅರ್ಥ ಆಗಲ್ಲ. ಹಾಗಾದ್ರೆ ಇದನ್ನ ಹೇಗ್ ಸರಿಪಡಿಸೋದು ಮೇಡಮ್? ನೋಡಿ, ಈ ಕೆಟ್ಟ ಕತೆಗಳನ್ನ ಬಿಟ್ಟು ಒಳ್ಳೆ ಕತೆಗಳನ್ನ ಕೊಡಿ. ನೀವು ಗೋರಿಫ್ ಆಪ್ ನ ಟ್ರೈ ಮಾಡಿ. ಗೋರಿಫಾ ಏನಿದು? ವಿಡಿಯೋ ಆ್ಯಪಾ? ನೋಡಿ ಮಿಸ್ಸಸ್ ರಕ್ಷಿತಾ, ಇದು ಪರ್ಸನಲೈಸ್ಡ್ ಸ್ಟೋರಿ ಬುಕ್ ಆಪ್. ಇಲ್ಲಿ ನಿಮ್ ಮಗನೇ ಕತೆ ಹೀರೋ ಆಗಿರ್ತಾನೆ. ಅವನು ಇಲ್ಲಿ ಕೈಂಡ್ನೆಸ್ ಆಗಿರ್ಬೋದು, ಒಬ್ರಿಗೆ ಕೊಡೋ ರೆಸ್ಪೆಕ್ಟ್ ಆಗಿರ್ಬೋದು, ಒಂದಷ್ಟು ಮೋರಲ್ ಸ್ಟೋರೀಸ್ ಆಗಿರ್ಬೋದು, ಎಲ್ಲಾನು ಕಲಿತಾನೆ. ಓ, ಅಂದ್ರೆ ಅವನ ಇನ್ಫ್ಲುಯೆನ್ಸಸ್ ನ ಇಮಿಟೇಟ್ ಮಾಡೋದನ್ನ ಬಿಟ್ಟು ಅವನೇ ಇಮಿಟೇಟ್ ಮಾಡೋದನ್ನ ಕಲಿತಾನ? ಎಸ್, ಅವನ ಒಂದು ಬೆಸ್ಟ್ ವರ್ಷನ್ ಆಗೋದಕ್ಕೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಮಕ್ಕಳು ಯಾವತ್ತೂ ಒಬ್ಬ ಹೀರೋನ ಫಾಲೋ ಮಾಡ್ತಾರೆ, ಆದ್ರೆ ಆ ಹೀರೋ ಒಳ್ಳೆ ಗುಣಗಳನ್ನ ಹೇಳ್ಕೊಡುವಂತ ಹೀರೋ ಆಗಿರ್ಬೇಕು. ಸೊ ಹಾಗಾಗಿ ಗೋರಿಫ್ ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ. ಬಯೋದಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. Boss Wala. Be the boss.